ಪ್ರಯಾಗರಾಜ್ ಇವತ್ತಾಗಿದೆಯಾ? ಓ, ನನಗೆ ಗೊತ್ತಾಗಿಲ್ಲ. ಕಾಲು ತುಳಿತ ಪೇಪರ್ಲೇನು ಇರಲಿಲ್ಲ ಇವತ್ತು ಬೆಳಗ್ಗೆ. ಒಂದು 50ಕ್ಕೂ ಹೆಚ್ಚು ಜನ ಏನಾಗಿದೆ? ತುಂಬಾ ಸೀರಿಯಸ್ ಇಂಜುರಿ. ಕರ್ನಾಟಕದವರು ಒಂದಷ್ಟು ಜನ ಇದ್ದಾರೆ. ಕರ್ನಾಟಕದವರು ಒಂದಷ್ಟು ಜನ ಇದ್ದಾರೆ. ಈಗ ನಾವು ನೋಡ್ತೀವಿ, ಏಕೆಂದರೆ ಇಂಥ ತೀರ್ಥ ಸ್ಥಳಗಳು ಮತ್ತು ಇಂಥ ಧರ್ಮಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದರಲ್ಲೂ ಕೂಡ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಇವತ್ತು, ನನಗೆ ಗೊತ್ತಿರೋ ಹಾಗೆ ಇವತ್ತು ಕೋಟಿಗಳ ಜನ ಅಲ್ಲಿ ಹೋಗಿ 10 ಕೋಟಿಯಷ್ಟು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅಂದರೆ ಖಂಡಿತ ಅದು ಯಾವುದೇ ಸರ್ಕಾರಕ್ಕೆ ಅದು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ. ಮತ್ತು ನಾವು ಅನೇಕ ಘಟನೆಗಳು ಈ ಥರ ಬೇರೆ ಬೇರೆ ಕಡೆ ಮಕ್ಕಾದಲ್ಲೂ ಆಗಿರುವಂಥದ್ದು ಕೇಳಿದ್ದೀವಿ, ಬೇರೆ ಬೇರೆ ಕಡೆ ಅನೇಕ ತೀರ್ಥ ತಿರುಪತಿಯಲ್ಲಿ ಆಗಿರುವಂಥದ್ದು ಕೇಳಿದ್ದೀವಿ. ಸೊ ಇದೆಲ್ಲ ಆ ಘಟನೆಗಳು ಎಚ್ಚರಿಕೆ. ಇದು ಒಂದು ವ್ಯವಸ್ಥೆಗಳಲ್ಲೂ ಕೂಡ ನಾವು ಎಚ್ಚರಿಕೆ ಆಗುವಂಥದ್ದು. ಜನರು ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಎಚ್ಚರಿಕೆ ಇರಬೇಕು ಅದನ್ನು ನೋಡಬೇಕಾಗ್ತದೆ. ನಂಗೆ ಪೂರ್ತಿ ಮಾಹಿತಿ ಇಲ್ಲ.